ಅವರೇನು ಬ್ರಹ್ಮದೇವನಲ್ಲ. ಈಗ ರಾಜಕೀಯವಾಗಿ ಏಳು ಬೀಳುಗಳನ್ನ ನೋಡಿಕೊಂಡೇ ನಾನು ಈ ಸ್ಥಾನಕ್ಕೆ ಬಂದಿರುವಂಥದ್ದು. ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೂ ಇಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ ಕೊಡ್ತೀವಂದ್ರೂ ನಿರಾಕರಣೆ ಮಾಡಿ ಸ್ವತಂತ್ರವಾಗಿ ನಿಂತು ಹೋರಾಟವನ್ನು ಮಾಡಿರುವಂಥದ್ದು. ಇದರಿಂದ ಇಂಥ ಗೊಡ್ಡು ಬೆದರಿಕೆಗಳು, ಇಂಥ ಹೇಳಿಕೆಗಳು ತಾವೇ ನೆನೆಸ್ಕೊಳ್ಳಿ. ಇದೇ ಎರಡು ಕಾಲು ವರ್ಷಗಳ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು, ನಾನು ಅವರು ನನ್ನ ಮೇಲೆ ನಿಲ್ಲೋದಲ್ಲ, ಚಿಂತಾಮಣಿಯಲ್ಲಿ ನಾನು ನಿಲ್ಲಿಸುವಂಥ ಕ್ಯಾಂಡಿಡೇಟ್ ಮೇಲೆ ಗೆದ್ದು ಬರಲಿ ನೋಡೋಣ ಅಂತ ಹೇಳಿದ್ರು. ಅದರಿಂದ ಈ ರೀತಿ ಹೇಳಿಕೆಗಳು ಸಹಜವಾಗಿ ಕೊಡ್ತಾ ಇರ್ತಾರೆ. ಯಾರೋ ಎದುರವರಿದ್ರೆ, ನಾನು ಹೇಳಿದ್ದೆ ಅಲ್ಲೆಲ್ಲೋ ನಂದಿ ಹತ್ರ ಇರೋ ಸರ್ಕಾರಿ ಶಾಲೆಯಲ್ಲಿ ಗೋಳಿ ಆಡುವ ಹುಡುಗ ಅಲ್ಲ ನಾನು ಅಂತ ನಾನು ಶ್ರೀದೇವಿ ಪ್ಯಾಲೇಸಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ. ಅದರಿಂದ ರಾಜಕಾರಣದಲ್ಲಿ ಇವೆಲ್ಲ ಹೇಳಿಕೆಗಳು ಸಹಜ. ಅವರು ಪಾಪ ಹತಾಶರಾಗಿ ಹೇಳಿಕೆ ಹೇಳ್ತಾ ಇದ್ದಾರೆ. ಜನರ ವಿಶ್ವಾಸ ಎಲ್ಲರಿಗೂ ಇರ್ತದೆ. ಯಾರು ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಅವ್ರ ತೀರ್ಮಾನ ಅಷ್ಟೇ. ಇವ್ರು ಯಾರು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಎಲ್ಲರನ್ನು ಸೋಲ್ಸಾಕ್ಸ್ತಾ, ಅದೇ ದುಡ್ಡಿನ ದುರಾಂಕಾರ ಮದ ಏರ್ಬಿಟ್ಟಿರೋದ್ರಿಂದ ಆ ರೀತಿ ಮಾತಾಡ್ತಾ ಇದ್ದಾರೆ. ಸಂತೋಷ. ಅವ್ರು ಅದೇನ್ ಮಾಡ್ತಾರೋ ಮಾಡ್ಲಿ. ನಾವಂತೂ ಯಾವುದೇ ದ್ವೇಷದ ರಾಜಕಾರಣವನ್ನ ಮಾಡುವಂತ ಕೆಲಸ ಮಾಡಿಲ್ಲ. 2.25 ವರ್ಷ ಆಯ್ತು. ಯಾವತ್ತೂ ನಾವು ಅವರನ್ನ ದೇಶ ಸಾಧಿಸುವಂತ ಕೆಲಸ ಮಾಡಿಲ್ಲ ನಾವು. ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಜನ ಮಾಧ್ಯಮಗಳಲ್ಲಿ ನೊಂದಿರ್ತಕ್ಕಂಥ ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಇವರು ಒತ್ತಡಗಳನ್ನು ಏರಿದ್ರು, ಯಾರ್ಯಾರು ಸಂಸ್ಥೆಗಳ ಮೇಲೆ ನಿಮ್ಮ ಭೂಮಿ ನಾವು ವಾಪಸ್ ಪಡಿತೀವಿ ಅಂತೇಳಿ ಅವರನ್ನ ಒತ್ತಾಯಪೂರ್ವಕವಾಗಿ ಅವರ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಇವೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಕಡೆಗೆ ರಾಜಕೀಯ ಒತ್ತಡ ಒಂದ್ ಕಡೆ, ರಾಜಕೀಯ ವ್ಯಕ್ತಿಗಳ ಮೇಲೆ ಒತ್ತಡ ಒಂದ್ ಕಡೆ, ಮಾಧ್ಯಮದವ್ರ ಮೇಲೆ ಯಾರು ಅವರ ನೈಜ ಏನೋ ಒಂದು ಮುಖವಾಡವನ್ನ ಮಾಧ್ಯಮಗಳಲ್ಲಿ ಹೇಳಕ್ ಹೋಗ್ತಾರೆ, ಅವರ ಮೇಲೂ ಕೂಡ ಇವರ ಗದಾ ಪ್ರಹಾರ ಬಿಡ್ಲಿಲ್ಲ. ಆ ಮಾಧ್ಯಮಗಳ ಮುಖ್ಯಸ್ಥರ ಮೇಲೆ ಒತ್ತಡ ತಂದು ಅವರನ್ನ ಇಲ್ಲಿಂದ ರಿಪೋರ್ಟಿಂಗ್ ಕೆಲಸವನ್ನ ತೆಗೆಸುವಂತ ಕೆಲಸಗಳನ್ನ ಮಾಡಿದ್ರು. ಇವೆಲ್ಲ ನಾನ್ ನಿಮ್ಗೆ ಹೇಳುವಂಥದ್ದಲ್ಲ, ನೀವೆಲ್ಲ ಸ್ವತಃ ನಿಮಗೆ ಅದರ ಅರಿವು ಅಥವಾ ಅನುಭವ ಆಗಿರ್ತಕ್ಕಂಥದ್ದು. ಅದರಿಂದ ನಾನು ಅವರ ಏನೇ ಪಾಪ ಹೇಳ್ಕೊಳ್ಳಿ, ನಾನಂತೂ ಇವತ್ತು ಜವಾಬ್ದಾರಿಯುತವಾದಂಥ ಜಿಲ್ಲಾ ಮಂತ್ರಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದನ್ನ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಮಾಡಿದ್ದೀನಿ. ನಾನು ಯಾವುದೇ ವೈಯಕ್ತಿಕ ದ್ವೇಷ ಮತ್ತೊಂದು ಸಾಧಿಸುವಂತನಲ್ಲ. ಅವ್ರ ಮನೆ ಹೇಳಿದ್ರು ದೊಡ್ಡ ನಾಯಕನ ಅಪ್ಪಣೆ ಬೇಕಾ ಅಂತೇಳಿ ಮನೆ. ಆದ್ರೂ ನಾನು ವೇದಿಕೆಯಲ್ಲಿ ಗೌರವಿತವಾಗಿ ಅವರನ್ನ ಪ್ರೀತಿಯಿಂದ ಮಾತಾಡುವಂತ ಕೆಲಸ ಮಾಡಿದ್ದೀನಿ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ. ಅವರ ಕೈಲಾಗತನಕ್ಕೆ ಬೇರೆಯವ್ರ ಮೇಲೆ ದೂಷಣೆ ಮಾಡುವಂಥದ್ದು, ಬೇರೆಯವ್ರ ಬಗ್ಗೆ ಏನೇನೋ ಪದಗಳು ಬಳಕೆ ಮಾಡುವಂಥದ್ದು ಬಹುಶಃ ಅವರ ಚಾರಿತ್ರ್ಯ ಏನು ಅಂತಕ್ಕಂಥದ್ದನ್ನ ಬಿಂಬಿಸುತ್ತೆ. ಅವರು ಏನು ಬಹಳ ನಾನು ಮೇಧಾವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ. ಅವರು ಯಾವುದೇ ಮೇಧಾವಿ ಅಲ್ಲ ಅವರಿಗೆ. ಅದರಿಂದ ಅವರ ಹೇಳಿಕೆಗಳನ್ನ ನಾವಷ್ಟು ಗಂಭೀರವಾಗಿ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಮತ್ತೊಂದು ನೋಡಿದೆ, ಜಿಲ್ಲಾ ಆಡಳಿತದ ಭವನ, ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ. ಅವರೇ ರಾಜೀನಾಮೆ ಕೊಡಬೇಕು. ನಾನಿನ್ನೇನು ಹೇಳ್ಬೇಕು? ನಾನು ಇವರ ಹೇಳಿಕೆಗೆ ನಾನು ನಗಬೇಕಾ, ಅಳಬೇಕಾ? ಯಾವ ರೀತಿ ಕಾಂಪ್ರಿಹೆಂಡ್ ಮಾಡ್ತಾರೆ ಇವರು ವಿಚಾರವನ್ನ? ಯಾವ ರೀತಿ ಯಾರಾದ್ರೂ ಸಣ್ಣ ಮಗುಗೆ ಹೇಳಿದ್ರೆ ಬಹುಶಃ ನಗ್ಬಿಡುತ್ತೆ. ನನಗೆ ಇವ್ರು ಇಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ. ಇವರಿಂದ ನಾವು ಏನ್ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ? ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಅದೊಂದು ಬಿಟ್ಟು ಹೇಳಿದ್ದಾರೆ. ಅದರಿಂದ ಏನೋ ನಾನು ಅವಿವೇಕಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ರೀತಿ ಎಲ್ಲೋ ಒಂದ್ ಕಡೆ ಮೆದುಳು ಅವ್ರಿಗೆ ಏನಾದ್ರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ. ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ, ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಬಹಳ ಒತ್ತಡದಲ್ಲಿ ಇದ್ದಾರೆ ಅಂತ ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ. ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಮಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅದನ್ನ ಎದುರಿಸುವಂತ ಮಾಡಿ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.